ರಾಗಣ್ಣ, ಬಹಳ ಖುಷಿ ಆಯಿತು ತಾವು ವೇದಿಕೆ ಮೇಲೆ ಬಂದು ಇವತ್ತು ವಜ್ರೇಶ್ವರಿ ಕಂಬೈನ್ಸ್ನ ಯಶಸ್ಸಿನ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಿ. ಅದೆಷ್ಟು ಕಲಾವಿದರನ್ನ, ಎಷ್ಟು ತಂತ್ರಜ್ಞರನ್ನ ಈ ಸಂಸ್ಥೆ ಹುಟ್ಟಾಕಿದೆ ಮ್ಯಾಮ್. ಸೊ ವಜ್ರೇಶ್ವರಿ ಕಂಬೈನ್ಸ್ 50 ವರ್ಷ ಆಗಿದೆ ಅಂದರೆ ಅದಕ್ಕೆ ನಮ್ಮ ತಾಯಿ ಮಾತ್ರ ಅಲ್ಲ, ನಮ್ಮ ತಾಯಿ ಜೊತೆ ತುಂಬ ಜನ ಸೇರಿಕೊಂಡಿದ್ದಾರೆ. ಅವರೆಲ್ಲ ಸೇರಿ ವಜ್ರೇಶ್ವರಿ ಕಂಬೈನ್ಸ್ನ ಕಟ್ಟಿರೋದು. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ನನ್ನ ಮಗನ ಪಿಕ್ಚರ್ ಯಶಸ್ಸಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ಯಶಸ್ಸಿನ ಚಿತ್ರದಲ್ಲಿ ನನ್ನ ಮಗನೂ ಇದ್ದಾನೆ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ. ಜಯಣ್ಣ ಫಿಲಿಮ್ಸ್ ಅವರಿಗೆ, KRG ಫಿಲಿಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಶ್ವಿನಿನ ಸೇರಿಸ್ಕೊಂಡ್ರಿ. ನಮ್ಮ ತಾಯಿ ಬಂದು ಸೇರ್ಕೊಂಡು ಮಾಡಿದಷ್ಟೇ ಖುಷಿ ಆಗುತ್ತದೆ ನನಗೆ. ನಮ್ಮ ತಾಯಿ ನನ್ನ ಪಿಕ್ಚರ್ ಮಾಡಿದ್ದಾರೆ, ನಮ್ಮ ಅಣ್ಣನ ಪಿಕ್ಚರ್ ಮಾಡಿದ್ದಾರೆ, ನನ್ನ ತಮ್ಮಂದು ಮಾಡಿದ್ದಾರೆ, ನನ್ನ ದೊಡ್ಡ ಮಗನ ಪಿಕ್ಚರು ಮಾಡಿಬಿಟ್ಟು ಹೋಗಿದ್ದಾರೆ. ಇವ್ರದ್ದೊಂದು ಇರಲಿಲ್ಲ, ನನ್ನ ಚಿಕ್ಕ ಮಗನ ಮಾಡೋಕ್ಕೆ ಇರಲಿಲ್ಲ ಅವರು. ಅದೊಂದು ಕೊರಗಿತ್ತು ನನಗೆ. ಅಶ್ವಿನಿ ಅವ್ರು ಬಂದು ಅದನ್ನು ತೀರಿಸ್ಬಿಟ್ರು ನನಗೆ. ನಮ್ಮ ತಾಯಿ ಮಾಡಿದಷ್ಟೇ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಮ್ಮ, ತುಂಬ ಖುಷಿ ಆಗುತ್ತೆ ನನಗೆ. ಪಿಕ್ಚರ್ ಸಕ್ಸಸ್ ಆಗಿದೆ. ಎಲ್ಲರೂ ಸೇರಿ ಮಾಡಿದ್ದೀರಾ, ನಿಮ್ಮೆಲ್ರಿಗೂ ಥ್ಯಾಂಕ್ಸು. ಅದು 3 ಸಂಸ್ಥೆಗಳು ಸೇರಿ ಮಾಡಿದ್ದೀರಾ. ಇದು 100 ಸಿನಿಮಾ ನಿಮ್ಮಿಂದ ಬರಲಿ, ನಾವೆಲ್ಲ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡಬೇಕು. ಚಿತ್ರಮಂದಿರಗಳೆಲ್ಲ ನಿಮ್ಮಿಂದ ಓಪನ್ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ರಾಗಣ್ಣ. ಅಶ್ವಿನಿ ಮ್ಯಾಮ್ ನಿಜವಾಗ್ಲೂ ಅವ್ರೊಂಥರ ಅಶ್ವಿನಿ ದೇವತೆ ಥರ, ಅಸ್ತು ಅಂತ ಹೇಳಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಮಾತು ಇಲ್ಲಿ ಪ್ರತಿ ಬಾರಿ ಪ್ರೂವ್ ಆಗ್ತಾ ಇದೆ. ಎಕ್ಕದ ಮೂಲಕ ಕೂಡ ಪ್ರೂವ್ ಆಗ್ತಿದೆ ಮ್ಯಾಮ್. ಪ್ಲೀಸ್ ಒಂದು ವರ್ಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ನನ್ನ ಮೈಕಲ್ಲಿ ಹೇಳ್ತಾರೆ ಅವರು, ಶಿಲ್ ನಾಟ್ ಸೇ ನೋ. ಅದೊಂದು ಆಸೆ ಅಲ್ವಾ, ಹೇಳ್ಸೋಣ ಮ್ಯಾಮ್ ಕೈ. ಓಕೆ, ಅವ್ರನ್ನ ನಾನು ಮಾತಾಡ್ಸೋದಕ್ಕೆ ಪ್ರಯತ್ನ ಪಡೋದಕ್ಕೂ ನಾನು ಸಣ್ಣ ಆಗೋದು ಎರಡೂ ಒಂದೇ ಥರ.